ಸೊ ಕಾಣಿಸ್ತಾ ಇದೆಯಾ ರೀತು? ಓಕೆ. ಸಿ, ಇದಕ್ಕಿಂತ ಮುಂಚೆ ನಿಮಗೆ ಡೇಟಾ ಟೈಪ್ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕು. ನಾನು ಮುಂಚೆನೇ ಹೇಳಿದ್ದೆ, ಡೇಟಾ ಟೈಪ್ ಅಂದ್ರೆ ಏನಪ್ಪ ಅಂದರೆ ಒಂದು ವೇರಿಯಬಲ್ಗೆ ಯಾವ ರೀತಿ ವ್ಯಾಲ್ಯೂನ ಹಾಕ್ತೀವಿ ಅಂತ ಸ್ಪೆಸಿಫೈ ಮಾಡುತ್ತಲ್ಲ, ಆ ಲೇಬಲ್ನ ನಾವೇನಂತ ಹೇಳ್ತೀವಿ, ಡೇಟಾ ಟೈಪ್ ಅಂತ ಹೇಳ್ತೀವಿ. ಸೊ ಹಿಯರ್ ವಿ ನೀಡ್ ಸಮ್ ಬೋರ್ಡ್ ವರ್ಕ್. ಫಾರ್ ದಟ್ ಸೇಕ್ ಐ ಯೂಸ್ ಟು what I used to share board here. Okay, OneNote I'm going to open and I will share the same thing with you guys. Be online. No. Be online. Okay. This whiteboard is, I think, visible to you guys. ನಾನು ಮುಂಚೆನೇ ಹೇಳ್ದಾಗೆ ಸ್ವಲ್ಪ ಕಾಯಿರಪ್ಪ, ಒಂದಿಷ್ಟು ಡಿಲೇ ಇರುತ್ತೆ. ಲೇಟೆನ್ಸಿ ಅಂತ ನೀವು ಓದ್ತಾ ಇದ್ದೀರಲ್ಲ ಕಂಪ್ಯೂಟರ್ ನೆಟ್ವರ್ಕ್ ಡೇಟಾ ಕಮ್ಯುನಿಕೇಶನ್ ಅಲ್ಲಿ. ಸಿ, ಅಮರ್, ಅಲೋ, ನಿಮ್ಮ ಕ್ಲಾಸ್ ಇರೋದು 1 ರಿಂದ 2 ತಾನೆ? ಹ್ಮ್, 1 to 2 ನಿಮ್ಮ ಕ್ಲಾಸ್ ಇರೋದು. ನೀನು BCA ಕ್ಲಾಸಲ್ಲಿ ಇದೆಯಾ ಇವಾಗ? ಇಂಟ್ರೆಸ್ಟ್ ಇದ್ರೆ ಇರೋ, ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ಕೇಳೋದಿದ್ರೆ ಕೇಳಪ್ಪ, ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ಓಕೆ. ಸಿ, ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇದು ಯಾವುದೋ VB.NET ಅಂತಾನೆ ಅಂದ್ಕೊಳ್ಳಿ. ನಾವಿಲ್ಲಿ ಫಸ್ಟ್ ಯಾವ್ದಾದ್ರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನೋಡ್ಬೇಕಪ್ಪ ಅಂತ ಅಂದರೆ, ಸೊ ಇದು IO ಆಪರೇಷನ್ಸ್ ಯಾವ ರೀತಿ ಮಾಡ್ತೀವಿ ಅನ್ನೋದು ನೋಡ್ಬೇಕಾಗತ್ತೆ. ಸೊ ನಿನ್ನೆ ನಾವು ನೋಡಿದ್ವಿ, ಯಾವುದಪ್ಪ ಅದು, ಕನ್ಸೋಲ್ ಡಾಟ್ ರೈಟ್ ಲೈನ್ ಮತ್ತು ರೀಡ್ ಲೈನ್, ರೀಡ್ ಕ್ಯಾರ್ ಅಂತನೋ ಏನೋ ನೋಡಿದ್ವಿ. ಸೊ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ನೋಡಬೇಕಾಗಿರೋ ಕಾನ್ಸೆಪ್ಟ್ಸ್ ಯಾವುದಪ್ಪ ಅಂದರೆ ಡೇಟಾ ಟೈಪ್ಸು, ಆಮೇಲೆ ವೇರಿಯಬಲ್ಸು, ಸೊ ಫಾಲೋಡ್ ಬೈ ವಾಟ್ ಕಾನ್ಸ್ಟೆಂಟ್ಸ್. ಸಿ, ಡೇಟಾ ಟೈಪ್ಸ್ ಅಂತ ಅಂದರೆ ಎಲ್ಲ ಥರನೂ ಸೇಮ್ ಡೇಟಾ ಟೈಪೇ ಇರುತ್ತೆ. ಒಂದು ಏನಿರ್ಬೋದಪ್ಪ ಅಂದರೆ ನಂಬರ್, ಅಥವಾ ಅದನ್ನು ಇಂಟೀಜರ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ವಿ ಹ್ಯಾವ್, ಬ್ರಾಡಾಗಿ ಕ್ಲಾಸಿಫೈ ಮಾಡೋದನ್ನ ಹೇಳ್ತಾ ಇದ್ದೀನಿ ನಾನಿಲ್ಲಿ, ವಾಟ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್, ಫ್ಲೋಟ್, ದಟ್ ಈಸ್ ವಾಟ್ ವಿತ್ ಡೆಸಿಮಲ್ ಪಾಯಿಂಟ್ಸ್. ಸೊ ಅದಾದಮೇಲೆ ಕ್ಯಾರೆಕ್ಟರ್. So more than one character, if we put inside a double quote, then it is going to become string. ಸೊ ಇದಾದ್ಮೇಲೆ ಇನ್ನೊಂದು ಹೇಳ್ತಾರೆ, ಯಾವುದಪ್ಪ ಅಂದರೆ ಅದು, ದಟ್ ಈಸ್ ವಾಟ್ ಬೂಲಿಯನ್ ಡೇಟಾ ಟೈಪ್. ಓಕೆ, ದೀಸ್ ಆರ್ ವಾಟ್ ದಿ ಮೈನ್ ಕ್ಲಾಸಿಫಿಕೇಶನ್ಸ್. ಸೊ ಅಪಾರ್ಟ್ ಫ್ರಮ್ ದಿಸ್ ಮತ್ತೇನಿರಲ್ಲ, ಇದರಲ್ಲೇ ಸಬ್ ಕ್ಲಾಸಿಫಿಕೇಶನ್ಸ್ ಇರುತ್ತೆ. ಇಂಟೀಜರ್ ಅಂದರೆ ಶಾರ್ಟ್ ಇಂಟು, ಲಾಂಗ್ ಇಂಟು, ಅನ್ಸೈನ್ಡ್ ಇಂಟು ಮತ್ತು ಸೈನ್ಡ್ ಇಂಟ್. ಫ್ಲೋಟಲ್ಲೂ ಅಷ್ಟೇ, ಫ್ಲೋಟು, ಡಬಲ್ ಆ ಥರ ಇರುತ್ತೆ. ಕ್ಯಾರೆಕ್ಟ್ರಲ್ಲಿ ಇನ್ನೇನು ಯಾವುದೇ ರೀತಿ ಚೇಂಜಸ್ ಇರಲ್ಲ. ಬಟ್ ಸ್ಟ್ರಿಂಗ್ ಅಂತ ತಗೊಂಡಾಗ ನಾವು ವಾಟ್ ಮೋರ್ ದೆನ್ ಒನ್ ಕ್ಯಾರೆಕ್ಟರ್ಸ್ ಇಫ್ ಯು ಪುಟ್ ಇನ್ ಎ ಡಬಲ್ ಕೋಟ್, ದೆನ್ ಇಟ್ ಇಸ್ ಗೋಯಿಂಗ್ ಟು ಬಿ ಸ್ಟ್ರಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರೂ ಆರ್ ಫಾಲ್ಸ್ ಅಂತ ಇರೋದಾಗಿದ್ರೆ, ದಟ್ ಈಸ್ ವಾಟ್ ಬೂಲಿಯನ್.
ಸೊ ಇಲ್ಲಿ ಯಾವ್ಯಾವ ಡೇಟಾ ಟೈಪ್ ಇದೆ ಅನ್ನೋದನ್ನ ನಾವು ನೋಡೋಣ. ಅದಾದಮೇಲೆ ವಾಟ್ ವಿ ನೀಡ್ ಟು ವಾಟ್ ಕಾನ್ಸಂಟ್ರೇಟ್, ದಟ್ ಈಸ್ ವಾಟ್ ವೇರಿಯಬಲ್ಸ್ ಕಾನ್ಸೆಪ್ಟ್ ಎಲ್ಲದರಲ್ಲೂ ಒಂದೇ ಥರ ಇರುತ್ತೆ. ವೇರಿಯಬಲ್ ಅಂದರೆ ಅದರದ್ದು ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ, ದಟ್ ಈಸ್ ನಥಿಂಗ್ ಬಟ್ ಎ ವೇರಿಯಬಲ್. ಒಂದು ಪಾಯಿಂಟಲ್ಲಿ ಹೇಳಬೇಕಪ್ಪ ಅಂದರೆ, ಜೊತೆಗೆ ವೇರಿಯಬಲ್ ಡಿಕ್ಲರೇಷನ್ ಯಾವ ರೀತಿ ಮಾಡ್ತೀವಿ, ಅದರಲ್ಲಿ ಡೇಟಾ ಟೈಪ್ನ ಎಲ್ಲಿ ಮೆನ್ಷನ್ ಮಾಡ್ತೀವಿ ಅನ್ನೋದು ದಟ್ ಮೇಕ್ಸ್ ದಿ ವಾಟ್ ಡಿಫ್ರೆನ್ಸ್. ಕಾನ್ಸ್ಟೆಂಟ್ ಅಂದರೆ ಅಷ್ಟೇ, ಯಾವ ವ್ಯಾಲ್ಯೂಸ್ ಚೇಂಜ್ ಆಗಲ್ವೋ ಅದನ್ನೆಲ್ಲ ಕಾನ್ಸ್ಟೆಂಟ್ಸ್ ಅಂತೀವಿ ಅಥವಾ ಲಿಟ್ರಲ್ಸ್ ಅಂತೀವಿ. ಕಾನ್ಸ್ಟೆಂಟ್ಸಲ್ಲಿ ಏನಿರುತ್ತಪ್ಪ, ಇಂಟೀಜರ್ ಕಾನ್ಸ್ಟೆಂಟ್ಸು, ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್ಸು, ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಸ್. ಸೊ ಇದರಲ್ಲಿ ಮತ್ತೆ ಯಾವುದೇ ರೀತಿ ಚೇಂಜಸ್ ಇರೋವಂಥದ್ದು ಇರೋಲ್ಲ. ಸೊ ಲೇಟರ್ ನಾವು ನೆಕ್ಸ್ಟ್ ಏನು ನೋಡಬೇಕಾಗುತ್ತೆ, ವಿ ನೀಡ್ ಟು ಗೋ ಫಾರ್ ಲೂಪ್ಸ್ ಯಾವ ರೀತಿ ಇರುತ್ತೆ. ಲೂಪ್ಸ್ ನಮಗೆ ಗೊತ್ತಿರೋ ರೀತಿ ಯಾವ್ದು ಇದೆಯಪ್ಪ ಲೂಪು, ಫಾರ್ ಲೂಪ್ ಇದೆ, ಆಮೇಲೆ ವೈಲ್ ಇದೆ, ಡೂ ವೈಲ್ ಇದೆ, ಇನ್ನೊಂದು ವೇರಿಯಂಟ್ ನೋಡಿದ್ವಿ ನಾವು ಫಾರ್ ಈಚ್ ಅಂತ, ಫಾರ್ ಈಚ್ ಲೂಪ್ ಅಂತ ನೋಡಿದ್ವಿ. ಸೊ ಇಷ್ಟು ಲೂಪ್ಸ್ ಇದರಲ್ಲೂ ಬರುತ್ತೆ. ಅದಾದಮೇಲೆ ಫಾಲೋಡ್ ಬೈ ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್. ಯಾವುದಿರುತ್ತಪ್ಪ ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್, ನಿಮಗೆಲ್ಲ ಗೊತ್ತಿದೆ, ಸಾಕಷ್ಟು ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್ನ ನೀವುಗಳು ನೋಡಿಲ್ಲ. ಯಾವುದಿರುತ್ತೆ ಕಂಡೀಷ್ನಲ್ ಸ್ಟೇಟ್ಮೆಂಟ್ ಅಂತ, ಇಫ್ ಇರುತ್ತೆ, ಇಫ್ ಎಲ್ಸ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ವಿ ಹ್ಯಾವ್, ಇಫ್ ಎಲ್ಸ್ ಆದಮೇಲೆ ಇಫ್ ಎಲ್ಸ್ ಲ್ಯಾಡರ್ ಇರುತ್ತೆ, ಅಥವಾ ಎಲ್ಸ್ ಇಫ್ ಲ್ಯಾಡರ್ ಇರುತ್ತೆ, ಆಮೇಲೆ ಸ್ವಿಚ್ ಕೇಸ್ ಇರುತ್ತೆ. ಹೌದಾ, ಇಷ್ಟೇ ಇರೋದು ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್ ಅಂತ ತಗೊಂಡ್ರೆ. ಲೇಟರ್ ಲೂಪ್ಸ್ ಆಗಿದೆ, ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್ ಆಗಿದೆ, ಆಮೇಲೆ ಲೂಪ್ ಬ್ರೇಕಿಂಗ್ ಸ್ಟೇಟ್ಮೆಂಟ್ಸ್ ಅಥವಾ ಲೂಪ್ ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಯಾವ್ದು ಜಂಪಿಂಗು, ಗೋ ಟು, ನೆಕ್ಸ್ಟ್ ಬ್ರೇಕ್, ಕಂಟಿನ್ಯೂ, ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು ಯಾವ್ದು ಇತ್ತಪ್ಪ ಇದ್ದರೆ ರಿಟರ್ನ್ ಇರುತ್ತೆ. ಇಷ್ಟು ಇಲ್ಲಿ ನಾವು ಇದೇ ಫ್ಲೋನಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. ನಾನು ಇಲ್ಲಿ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ, ಇದೆಲ್ಲ ಗೊತ್ತಿದೆ ನಿಮಗೆ. ಸಿಂಟ್ಯಾಕ್ಸ್ ಯಾವ ರೀತಿ ಇದೆ ಅನ್ನೋದು ನೋಡಿಕೊಂಡು ಆದಷ್ಟು ಬೇಗ ಎಷ್ಟಾಗುತ್ತೋ ಅಷ್ಟು ನಮ್ಮ ಲ್ಯಾಬ್ ಪೋರ್ಷನ್ಸಲ್ಲಿರೋ ಕನ್ಸೋಲ್ ಅಪ್ಲಿಕೇಶನ್ಸ್ಗೆ ನಾವು ಜಂಪ್ ಆಗಬೇಕು. ದಟ್ ಈಸ್ ವಾಟ್ ಅವರ್ ಐಡಿಯಾ ಬಿಹೈಂಡ್ ವಾಟ್ ದಿಸ್ VB.NET ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ನ ನಾವು ಕಲಿಬೇಕಪ್ಪ ಅಂತಂದರೆ. ನಾವು ನಿನ್ನೆ ಅದಕ್ಕೆ ನಾನು ಮುಂಚೆನೇ ಒಂದು ಪ್ರೋಗ್ರಾಮ್ನ ನಾವೇನು ಮಾಡ್ಕೊಂಬಿಟ್ವಿ, ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ವಿ. ಇವಾಗ ಡೇಟಾ ಟೈಪ್ಸ್ ಯಾವುದಿದೆ ಅಂತ ನೋಡ್ತಾ ಹೋಗೋಣ. ಯಾವ್ದ್ಯಾವುದು ಡೇಟಾ ಟೈಪ್ಸ್ ಯಾವ್ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ. ನೋಡ್ತಾ ಬನ್ನಿ. ಫಸ್ಟ್ ಬಂದ್ಬಿಟ್ಟು ಯಾವ್ದು ಹೇಳ್ತಾ ಇದ್ದಾರೆ, ಬೂಲಿಯನ್ ಡೇಟಾ ಟೈಪ್ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಬೈಟ್ ಹೇಳ್ತಾ ಇದ್ದಾರೆ, ಕ್ಯಾರೆಕ್ಟರ್ ಹೇಳ್ತಾ ಇದ್ದಾರೆ, ಡೇಟ್ ಅಂತ ಡೇಟಾ ಟೈಪ್ ಹೇಳ್ತಾ ಇದ್ದಾರೆ, ದೆನ್ ಫಾಲೋಡ್ ಬೈ ಡೆಸಿಮಲ್, ಫಾಲೋಡ್ ಬೈ ಡಬಲ್, ದೆನ್ ಇಂಟೀಜರ್, ಲಾಂಗ್, ಆಬ್ಜೆಕ್ಟ್ ಅಂತ ಇದೆ ಇಲ್ಲಿ, ಇದೊಂದು ನಾವು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಎಸ್ ಬೈಟ್, ಶಾರ್ಟ್, ಸಿಂಗಲ್, ಸ್ಟ್ರಿಂಗ್, ಅನ್ಸೈನ್ಡ್ ಇಂಟೀಜರ್, ಅನ್ಸೈನ್ಡ್ ಲಾಂಗ್, ಯೂಸರ್ ಡಿಫೈನ್ಡ್ ಅಂತ ಹೇಳ್ತಾ ಇದ್ದಾನೆ, ಮತ್ತೆ ಅನ್ಸೈನ್ಡ್ ಶಾರ್ಟ್. ಸೊ ದೀಸ್ ಆರ್ ವಾಟ್ ಡಿಫರೆಂಟ್ ಡೇಟಾ ಟೈಪ್ಸ್. ನಾನು ಮುಂಚೆನೆ ಹೇಳಿದಾಗೆ 4 ಡೇಟಾ ಟೈಪ್ಸ್ ಇರುತ್ತೆ, ಅದರಲ್ಲಿ ಮತ್ತೆ ಸಬ್ ವೆರೈಟೀಸ್ ಇದೆ. ಆ ಸಬ್ ವೆರೈಟೀಸ್ ಎಲ್ಲ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಏನಪ್ಪ, ಯಾವುದು ಸ್ವಲ್ಪ ನಮಗೆ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ಆಬ್ಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಆಬ್ಜೆಕ್ಟ್ದು ಇಲ್ಲಿ ಕ್ಲಾರಿಫಿಕೇಶನ್ ಹೇಳ್ಬೇಕಾದ್ರೆ ಅವ್ರು ಏನಂತ ಹೇಳ್ತಾ ಇದ್ದಾರೆ ನೋಡ್ತಾ ಬನ್ನಿ. ಎನಿ ಟೈಪ್ ಕೆನ್ ಬಿ ಸ್ಟೋರ್ಡ್ ಇನ್ ಎ ವೇರಿಯಬಲ್ ಆಫ್ ಟೈಪ್ ಆಬ್ಜೆಕ್ಟ್. ಅಂದ್ರೆ ಆಬ್ಜೆಕ್ಟ್ ಅಂತ ಅಂದ್ರೆ ಇದು ಏನು, ಯಾವ ಟೈಪ್ ಬೇಕಾದ್ರೂ ಅದರಲ್ಲಿ ಸೇವ್ ಮಾಡ್ಕೋಬಹುದು ನಾವು, ಇಂಥದ್ದೇ ಅಂತ ಇರಲ್ಲ. ದಟ್ ಈಸ್ ವಾಟ್ ಆಬ್ಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದಾದ್ಮೇಲೆ ಎನಿ ಅದರ್ ವಾಟ್ ಯೂನಿಕ್ ಡೇಟಾ ಟೈಪ್, ಐ ಡೋಂಟ್ ಥಿಂಕ್ ಸೊ. ಯೂಸರ್ ಡಿಫೈನ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಯೂಸರ್ ಡಿಫೈನ್ಡ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ, ನಾವು ವಾಟ್ ಸಿನಲ್ಲಿ ನೋಡ್ತಾ ಇರ್ಬೋದು, ಅದರಲ್ಲಿ ಸ್ಟ್ರಕ್ಚರ್ಸು ಯೂನಿಯನ್ಸ್ ಅಂತ ಎಲ್ಲ ಡಿಫೈನ್ ಮಾಡ್ತಾ ಇದ್ವಿ. ಅಥವಾ C++ ಅಲ್ಲಿ ಜಾವಾದಲ್ಲಿ ಕ್ಲಾಸಸ್ ಅಂತ ಎಲ್ಲ ಡಿಫೈನ್ ಮಾಡ್ತಾ ಇದ್ವಿ, ಜಾವಾ ಸ್ಕ್ರಿಪ್ಟ್ ಅಲ್ಲೂ ಮಾಡ್ತಾ ಇದ್ವಿ. ಅವುಗಳೆಲ್ಲ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್. ಆ ಥರ ನಾವು ಕ್ಲಾಸ್ ಡಿಫೈನ್ ಮಾಡಿಕೊಂಡು ಆ ಕ್ಲಾಸ್ನೇ ಡೇಟಾ ಟೈಪ್ ಅಂದ್ಕೊಂಡು ಆಬ್ಜೆಕ್ಟ್ಸ್ನ ವೇರಿಯಬಲ್ಸ್ ಆಫ್ ದಟ್ ರೆಸ್ಪೆಕ್ಟಿವ್ ಡೇಟಾ ಟೈಪ್ ಅಂತ ಅಂದ್ಕೋಬಹುದು. ಅದೊಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದಾರೆ. ದೀಸ್ ಆರ್ ವಾಟ್ ಡಿಫರೆಂಟ್ ಡೇಟಾ ಟೈಪ್ಸ್ ಅವೈಲಬಲ್ ವಿತ್ ರೆಸ್ಪೆಕ್ಟ್ ಟು VB.NET. ಓಕೆ, ಸೊ ಈ ಡಾಕ್ಯುಮೆಂಟ್ನ ನಾನು ಶೇರ್ ಮಾಡಿರ್ತೀನಿ ಗ್ರೂಪಲ್ಲಿ. ಬೆಟರ್ ಟು ಗೋ ವಿತ್ ದಿಸ್ ಡಾಕ್ಯುಮೆಂಟ್. ಸೊ
ಇದ್ರಲ್ಲಿ ನಾನು ಯಾವ್ಯಾವ ಪೋರ್ಷನ್ಸ್ ಹೇಳಿರ್ತೀನೋ ಅದನ್ನ ಮಾತ್ರ ನೋಡ್ತಾ ಹೋಗ್ಬೇಕಾಗುತ್ತೆ ನೀವು, ಎಲ್ಲದನ್ನು ನೋಡೋದು ಬೇಡ. ಯಾಕಂದ್ರೆ ದಿಸ್ ಡಾಕ್ಯುಮೆಂಟ್ ಸೈಜ್ ಇಸ್ ಬಿಟ್ ಹೂಜ್, 408 pages ಇದೆ. ಯಾವ್ದ್ಯಾವ್ದಿದೆ ಅನ್ನೋದನ್ನ ಯು ನೀಡ್ ಟು ನೋ ಅಂಡ್ ಯು ನೀಡ್ ಟು ಫಾಲೋ. ಗಾಟ್ ಇಟ್? ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಪ್ರೋಗ್ರಾಮ್ನ ಏನು ಮಾಡ್ತಾ ಇದ್ದಾನೆ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ, ಡೇಟಾ ಟೈಪ್ಸ್ ಡೆಮೋಗೆ. ಡೇಟಾ ಟೈಪ್ಸ್ ಡೆಮೋಗೆ ಏನು ಮಾಡ್ಕೊಂಡಿದ್ದಾನಪ್ಪ ಅಂದರೆ ಒಂದು ಪ್ರೋಗ್ರಾಮನ್ನು ಮೆನ್ಷನ್ ಮಾಡಿದ್ದಾನೆ. ನಾವು ಆ ಪ್ರೋಗ್ರಾಮ್ನ ವಿ ನೀಡ್ ಟು ಇಂಪ್ಲಿಮೆಂಟ್. ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕಾಗುತ್ತೆ? ನಾವು ನಿನ್ನೆನೆ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡಿದ್ವಿ. ವಿಜುವಲ್ ಸ್ಟುಡಿಯೋ 2013 ಓಪನ್ ಮಾಡಬೇಕಾಗತ್ತೆ. ವಿಜುವಲ್ ಸ್ಟುಡಿಯೋ 2013. ಸೊ 13 ಓಪನ್ ಮಾಡ್ಕೊಂಡ್ಮೇಲೆ ನಾವು ನಿನ್ನೆ ಮಾಡಿರೋ ಪ್ರೋಗ್ರಾಮ್ ಯಾವುದು ಅನ್ನೋದನ್ನ ಲೆಟ್ ಸಿ. BSc BCA ಸೊಲ್ಯೂಷನಲ್ಲಿ ಒಂದು ಕನ್ಸೋಲ್ ಅಪ್ಲಿಕೇಶನ್ನ ಇಂಪ್ಲಿಮೆಂಟ್ ಮಾಡಿದ್ವಿ ನಾವು. ಸೊ ಓಪನ್ ಆಗ್ತಾ ಇದೆ ಇಲ್ಲಿ, ಅದನ್ನು ಶೇರ್ ಮಾಡ್ತೀನಿ ನಾನು ನಿಮಗೆ. ಸೊ ಓಪನ್ ಆಗಿದೆ ಅಂದ್ಕೊಂಡಿದ್ದೀನಿ. ಯಾವುದಪ್ಪ? ವಿಜುವಲ್ ಸ್ಟುಡಿಯೋ 2013. ಸೊ ನಿನ್ನೆ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಿ ನೋಡ್ಕೊಂಡಿದ್ವಿ. ಸೊ ದಿಸ್ ಈಸ್ ವಾಟ್ ಅವರ್ ಪ್ರೋಗ್ರಾಮ್ ಸ್ಟ್ರಕ್ಚರ್. ಇದೊಂದು ಸೊಲ್ಯೂಷನ್ ಅಂತ ಹೇಳಿದ್ವಿ, ಜೊತೆಗೆ ಅದರಲ್ಲಿರೋ ಪ್ರಾಜೆಕ್ಟ್ ಇದು ಕನ್ಸೋಲ್ ಅಪ್ಲಿಕೇಶನ್. ಸೊ ಇಲ್ಲೂ ಅಷ್ಟೇ ನಾವೇನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಈ ಡಾಕ್ಯುಮೆಂಟಲ್ಲಿರೋಂಥ ಎಕ್ಸಾಂಪಲ್ನ ಆ್ಯಸ್ ಇಟ್ ಈಸ್ ಐ ಯೂಸ್ ಟು ಕಾಪಿ ಆ್ಯಂಡ್ ಪೇಸ್ಟ್. ಹೆಂಗಿದೆಯೋ ಹಂಗೆ ನಾನು ಏನು ಮಾಡ್ತೀನಿ, ಕಾಪಿ ಮಾಡಿ ಐ ಯೂಸ್ ಟು ಪೇಸ್ಟ್. ಸೊ ನಾನಿಲ್ಲಿ ಪೇಸ್ಟ್ ಮಾಡಿದ್ದೀನಿ. ಒಂದ್ಸರಿ ಬಿಲ್ಡ್ ಮಾಡೋಣ, ಏನಾದ್ರು ಎರರ್ಸ್ ಇದ್ರೆ ಗೊತ್ತಾಗುತ್ತೆ. ನೋ, ಬಿಲ್ಡ್ ಸಕ್ಸಸ್ಫುಲಿ ಬಿಲ್ಡ್ ಆಗಿದೆ. ಸೊ ಇವಾಗ ನಾವು ನೋಡ್ತಾ ಹೋಗೋಣ ಏನೇನಿದೆ ಒಟ್ಟು ಇದರಲ್ಲಿ ಏನೇನು ಮಾಡ್ಕೊಂಡಿದ್ದೀನಿ ಅಂತ. ನೋಡ್ತಾ ಬನ್ನಿ. ದಿಸ್ ಈಸ್ ವಾಟ್ ಮಾಡ್ಯೂಲ್. ಇವೆಲ್ಲ ಇನ್ಬಿಲ್ಟ್ ಆಗಿ ರೆಡಿಯಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಏನಿದೆಯಪ್ಪ ಅಂತ ಅಂದರೆ, ದಿಸ್ ಈಸ್ ವಾಟ್ ಮೈನ್ ಫಂಕ್ಷನ್. ನಥಿಂಗ್ ಬಟ್ ಸಬ್ ರೂಟೀನ್ ಅಂತ. ಸಬ್ ರೂಟೀನ್ ಅಂದರೆ ನಥಿಂಗ್ ಬಟ್ ಎ ಫಂಕ್ಷನ್ ಅಂತ ಹೇಳ್ಬೋದು, ಅಥವಾ ಪ್ರೊಸೀಜರ್ ಅಂತಲೂ ಹೇಳ್ತಾರೆ. ಸೊ ಇಲ್ಲಿ ಬಿ ಅನ್ನೋ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬಿ ಅನ್ನೋ ವೇರಿಯೇಬಲ್ ಇಲ್ಲಿ ಕೀವರ್ಡ್ ಯಾವ್ದು ಯೂಸ್ ಮಾಡ್ತಾ ಇದ್ದಾರಪ್ಪ ಅಂದರೆ DIM. ಈ ಕೀವರ್ಡ್ನ ಯೂಸ್ ಮಾಡ್ತಾರೆ ಯಾವಾಗ ವೇರಿಯೇಬಲ್ನ ಡಿಕ್ಲೇರ್ ಮಾಡಬೇಕಾದ್ರೆ. ನೋಡ್ತಾ ಬನ್ನಿ, ಡಿಮ್ ಬಿ ಆಸ್ ಬೈಟ್ ಅಂದರೆ ಇದರ ಡೇಟಾ ಟೈಪ್ ಏನಪ್ಪ? ಬೈಟ್. ನಾವು ಸೀನಲ್ಲಿ ಆಗಿದ್ರೆ ಹೆಂಗೆ ಮಾಡ್ತಾ ಇದ್ವಿ? ಇಂಟ್ ಎ ಅಂತ ಹಾಕ್ತಾ ಇದ್ವಿ, ಇಂಟ್ ಎ ಅಂತ. ಸೊ ಇದರಲ್ಲಿ ಇಂಟ್ ಅನ್ನೋದು ಡೇಟಾ ಟೈಪು, ಎ ಅನ್ನೋದು ಏನಿದೆಯಪ್ಪ? ವೇರಿಯೇಬಲ್. ಗೆಟಿಂಗ್? ಸೊ ಅದೇ ರೀತಿ ಇಲ್ಲೇನು ಮಾಡ್ತಾ ಇದ್ದಾನೆ, ಬಿ ಅನ್ನೋದು ಬೈಟ್ ಟೈಪ್ ವೇರಿಯೇಬಲ್. ದಿಸ್ ಇಸ್ ದಿ ಸಿಂಟ್ಯಾಕ್ಸ್. ದಿಸ್ ಇಸ್ ದಿ ಸಿಂಟ್ಯಾಕ್ಸ್ ಫಾರ್ ಡಿಕ್ಲೇರಿಂಗ್ ವೇರಿಯೇಬಲ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆ, ಸೊ ರಕ್ಷಿತಾ, ನೀವು ಇವಾಗ ಜಾಯ್ನ್ ಆದ್ರಿ ಅನ್ಸುತ್ತೆ. ನಾನು ನಿಮ್ಗೆ ಇಲ್ಲಿ ಅಡ್ಮಿಷನ್ ಪರ್ಮಿಷನ್ ಕೊಟ್ಟೆ. ನೀವೊಂದು ಸ್ವಲ್ಪ ವೆಬೆಕ್ಸಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಜಾಯ್ನ್ ಆಗ್ರಿ. ನೀವು ಎಕ್ಸ್ಟರ್ನಲ್ ಯೂಸರ್ ಆಗಿ ಜಾಯ್ನ್ ಆಗ್ತಾ ಹೋದ್ರೆ ನಾನಿಲ್ಲಿ ಪ್ರತಿ ಸರಿ ಪರ್ಮಿಷನ್ ಕೊಡ್ತಾ ಹೋಗ್ಬೇಕಾಗತ್ತೆ. ಇದು ಎಲ್ರಿಗೂ ಹೇಳ್ತಾ ಇದ್ದೀನಿ, ನಾಟ್ ಓನ್ಲಿ ಫಾರ್ ರಕ್ಷಿತಾ. ಇವತ್ತು ಕ್ಲಾಸ್ ಶುರು ಮಾಡಿ ಒಂದು 3-4ನೇ ಕ್ಲಾಸ್ ಆಗ್ತಾ ಇದೆ. ನೀವು ಇನ್ನೂ ಗೆಸ್ಟ್ಗಳಾಗಿ ಲಾಗಿನ್ ಆಗ್ತಾ ಇದ್ದೀರಾ. ಒಂದು ವೆಬೆಕ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅದ್ರ ಮುಖಾಂತರ ಲಾಗಿನ್ ಆಗಿ. ಹಾಗಾದರೆ ನಾನು ನಿಮ್ಗೆ ಯಾವುದೇ ಪರ್ಮಿಷನ್ ಕೊಡೋದು ಬೇಕಾಗಿಲ್ಲ, ಡೈರೆಕ್ಟಾಗಿ ಬರ್ಬೋದು, ಬೇಡ ಅಂದ್ರೆ ಹೋಗ್ಬೋದು ನೀವು. ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಲಿ ಯಾರ್ದೋ ಪಾತ್ರೆ ಸೌಂಡ್ ಏನೋ ಕೇಳಿಸ್ತಾ ಇದೆ. ಸ್ಪೀಕಿಂಗ್ ಸತೀಶ. ಕ್ಲೋಸ್ ಮಾಡ್ತೀನಪ್ಪ ಸತೀಶ, ಮ್ಯೂಟ್ ಮಾಡ್ತೀನೋ? ತಪ್ಪರು ಮಾಡ್ತೀರಪ್ಪ ನೀವು.
ಇಲ್ಲಿ ಬಿ ಅನ್ನೋದು ಒಂದು ವೇರಿಯಬಲ್ ಅಂತ ನಾವು ಕನ್ಸಿಡರ್ ಮಾಡಿದ್ಮೇಲೆ ಅದ್ರ ಡೇಟಾ ಟೈಪ್ ಯಾವುದು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ, ಗೊತ್ತಾಯ್ತಾ? ಸೊ ಅದೇ ರೀತಿ ಇಲ್ಲಿ ನಾವು ನೋಡ್ತಾ ಬರೋದಾದ್ರೆ ಎನ್ ಅನ್ನೋದು ಇಂಟೀಜರ್, ಎಸ್ ಐ ಅನ್ನೋದು ಸಿಂಗಲ್, ಸೊ ಡಿ ಅನ್ನೋದು ಡಬಲ್. ಬಟ್ ಇಲ್ಲಿ ಸಿಂಟ್ಯಾಕ್ಸ್ ಏನನ್ನೋ ನೋಡ್ಕೊಳ್ಳಿ, ಯಾವ ರೀತಿ ವೇರಿಯಬಲ್ನ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ವೇರಿಯಬಲ್ನ ಕ್ರಿಯೇಟ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ನಾವು, ವಾಟ್ ವಿ ಆರ್ ಡೂಯಿಂಗ್ ಇಯರ್. ಸೊ ಇಲ್ಲಿ ನಾವು ಮಾಡ್ತಾ ಇರೋದೇನು ಅಂದರೆ ಆ ವೇರಿಯಬಲ್ಸ್ಗೆ ವ್ಯಾಲ್ಯೂಸ್ ಹಾಕ್ತಾ ಇದ್ದೀವಿ ಅಷ್ಟೇ, ನಥಿಂಗ್ ಮೋರ್ ದೆನ್ ದಟ್. ಸೊ ಅದನ್ನ ಬಿಟ್ಟು ನಾವು ಬೇರೆ ಏನಾದರೂ ಮಾಡ್ತಾ ಇದ್ದೀವಾ? ನೋ. ಸೊ ವೇರಿಯಬಲ್ಗೆ ಏನು ಮಾಡ್ತಾ ಇದ್ದೀವಿ ನಾವು, ವ್ಯಾಲ್ಯೂಸ್ ಹಾಕ್ತಾ ಇದ್ದೀವಿ. ಸೊ ವೇರಿಯಬಲ್ಗೆ ವ್ಯಾಲ್ಯೂಸ್ ಹಾಕಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ನಾವು ಅನ್ನೋದನ್ನ ನೋಡ್ತಾ ಬರಬೇಕು. ಇಲ್ಲಿ ಕಂಡೀಷನಲ್ ಸ್ಟೇಟ್ಮೆಂಟ್ ಇದೆ, ಅಬ್ಸರ್ವ್ ಮಾಡಿ. ಯಾವುದಪ್ಪ ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತ ಅಂದರೆ ವಾಟ್ ವಿ ಹ್ಯಾವ್. ಸೊ ಅಲ್ಲಿ ಇಫ್ ಸ್ಟೇಟ್ಮೆಂಟ್ ಹಾಕೊಂಡಿದ್ದೀವಿ, ಇಫ್ ಎಲ್ಸ್ ಎರಡು ಇದೆ. ಇಲ್ಲಿ ಕಂಡೀಷನ್ ಇಲ್ಲಿ ಹಾಕೊಂಡಿದ್ದೀವಿ ನಾವು, ಗೆಟಿಂಗ್. ಇಫ್ ಸ್ಕ್ರಿಪ್ಟ್ ಇಂಜಿನ್ ಇಸ್ ಈಕ್ವಲ್ ಟು ವಿ ಬಿ, ದೆನ್ ಈ ಬಿ ಎಲ್ ಬೂಲಿಯನ್ ವೇರಿಯಬಲ್ ಒಳಗಡೆ ಏನಾಗ್ತಾ ಇದ್ದೀನಿ ನಾನು, ಟ್ರೂ ಆಗ್ತಾ ಇದ್ದೀನಿ. ಅದೇ ಸ್ಕ್ರಿಪ್ಟ್ ಇಂಜಿನ್ ಇದು ಟ್ರೂ ಆಗಿಲ್ಲ ಅಂದರೆ ಬಿ ಎಲ್ ಒಳಗಡೆ ಏನು ಬರ್ತಾ ಇದೆ, ಫಾಲ್ಸ್ ಬರ್ತಾ ಇದೆ. ಇಲ್ಲಿ ಇಫ್ ಸ್ಟಾರ್ಟ್ ಆಗಿತ್ತು, ಇಲ್ಲಿಗೆ ಎಂಡ್ ಆಗಿದೆ, ಮಧ್ಯದಲ್ಲಿ ಎಲ್ ಸ್ಟೇಟ್ಮೆಂಟ್ ಹಾಕೊಂಡಿದ್ದೀನಿ. ಓಕೆ, ಇಲ್ಲಿ ಇದು ನೋಡ್ತಿದ್ದಾಗೆ ನಿಮಗೆ ಸಿಂಟ್ಯಾಕ್ಸ್ ವೈಸ್ ಏನೆಲ್ಲ ಡಿಫ್ರೆನ್ಸ್ ಇದೆ ಗೊತ್ತಾಗಬೇಕು. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಿದೆಯಪ್ಪ, ವಾಟ್ ವಿ ಹ್ಯಾವ್ ನೆಕ್ಸ್ಟ್ ಇನ್ನೊಂದು ಇಫ್ ಸ್ಟೇಟ್ಮೆಂಟ್ ಇದೆ. ಇಫ್ ಬಿ ಎಲ್ ದೆನ್ ಬಿ ಎಲ್ ಅನ್ನೋದು ಬೂಲಿಯನ್, ಟ್ರೂ ಆರ್ ಫಾಲ್ಸ್ ಇರುತ್ತೆ ಇದರಲ್ಲಿ. ಇದು ಟ್ರೂ ಆಗಿದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ ಅಷ್ಟೇ. ಸೊ ಇಲ್ಲಿ ನೋಡ್ತಾ ಬನ್ನಿ, ಇಫ್ ಬಿ ಎಲ್ ದೆನ್ ಅಂತ ಹಾಕೊಂಡ್ಬಿಟ್ಟು ಇಲ್ಲಿ ಒಂದಿಷ್ಟು ಸ್ಟೇಟ್ಮೆಂಟ್ಸ್ ಹಾಕೊಂಡಿದ್ದಾರೆ. ಇದೆಲ್ಲ ಸ್ಟೇಟ್ಮೆಂಟ್ಸ್ ಹಾಕೊಂಡ್ಬಿಟ್ಟು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ವಾಟ್ ಆಕ್ಚುಲಿ ದೇ ಆರ್ ಡೂಯಿಂಗ್ ಅನ್ನೋದು ವಿ ನೀಡ್ ಟು ನೋ. ಸೊ ಕನ್ಸೋಲ್ ಡಾಟ್ ರೈಟ್, ಕನ್ಸೋಲ್ ಡಾಟ್ ರೈಟ್. ಸೊ ಇಲ್ಲಿ ಸಿ ಹಾಕ್ಬಿಟ್ಟು ಏನು ಮಾಡಿದ್ದಾರೆ, ಆಂಪರ್ಸೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಏನು ಹಾಕೊಂಡಿದ್ದಾರೆ, ಇಲ್ಲಿ ಅಂಡ್ ಹಾಕೊಂಡಿದ್ದಾರೆ. ನೆಕ್ಸ್ಟ್ ಆಂಪರ್ಸೆಂಟ್, ನೆಕ್ಸ್ಟ್ ಆಂಪರ್ಸೆಂಟ್. ಏನಕ್ಕೆ ಆಂಪರ್ಸೆಂಟ್ ಹಾಕ್ತಾ ಇದ್ದಾರೆ ಇಲ್ಲಿ, ಫಾರ್ ದಿ ಸೇಕ್ ಆಫ್ ಕನ್ಕ್ಯಾಟಿನೇಷನ್ ದೇ ಯೂಸ್ ಟು ಪುಟ್ ಆಂಪರ್ಸೆಂಟ್. ಪ್ಲಸ್ ಅಂತ ಎಲ್ಲ ನಾವು ಹಾಕ್ತಾ ಇದ್ವಲ್ಲ, ಅದೇ ರೀತಿ ಇಲ್ಲಿ ಕನ್ಕ್ಯಾಟಿನೇಷನ್ಗೆ ಏನು ಹಾಕೊಂಡಿದಾರಪ್ಪ ಅಂತ ಅಂದರೆ ಆಂಪರ್ಸೆಂಟ್ ಹಾಕೊಂಡಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಇದಪ್ಪ ಔಟ್ಪುಟ್ ಹೆಂಗೆ ಬರುತ್ತಪ್ಪ ಅಂತಂದರೆ ಸಿ ಅಂಡ್ ಎಸ್. ಸೊ ಅಗೇನ್ ಮತ್ತೆ ಕನ್ಕ್ಯಾಟಿನೇಷನ್ ಮಾಡಿದ್ದಾನೆ. ಇದ್ರದ್ದು ವಾಟ್ ಏನು ವ್ಯಾಲ್ಯೂಸ್ ಇರುತ್ತೆ ಆ ವ್ಯಾಲ್ಯೂಸ್ ಏನಾಗ್ತಾ ಹೋಗುತ್ತಪ್ಪ ಅಂತಂದರೆ ಇಟ್ ಯೂಸ್ ಟು ಪ್ರಿಂಟ್. ಗಾಟ್ ಇಟ್? ಸೊ ಲೇಟರ್ ನೆಕ್ಸ್ಟ್ ಏನಾಗ್ತಾ ಇದೆ, ಸಿ ಇಲ್ಲಿ ನೋಡ್ತಾ ಬನ್ನಿ, ಕನ್ಸೋಲ್ ಡಾಟ್ ರೈಟ್ ಲೈನ್ ಡಿಕ್ಲೇರಿಂಗ್ ಆನ್ ದಿ ಡೇ ಆಫ್. ಇದೇನೋ ಇಲ್ಲಿ ವಾಟ್ ಬ್ರಾಕೆಟ್ಸ್ ಅಲ್ಲಿ 0 ಅಂತ ಕೊಟ್ಟಿದ್ದಾರೆ. ಇವುಗಳನ್ನ ಪ್ಲೇಸ್ ಹೋಲ್ಡರ್ಸ್ ಅಂತ ಹೇಳ್ತೀವಿ ನಾವು. ಏನಂತ ಕರಿತೀವಿ? ಪ್ಲೇಸ್ ಹೋಲ್ಡರ್ಸ್ ಅಂತ. ಈ ಪ್ಲೇಸ್ ಹೋಲ್ಡರ್ಸ್ ಅಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅವರು ಅಂತ ಅಂದರೆ, ಈ ಪ್ಲೇಸ್ ಹೋಲ್ಡರ್ ಇದೆಯಲ್ಲ, ಇಲ್ಲಿ ಏನಾಗ್ತಾ ಇದೆ, ಈ ಡಿ ಎದು ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ನೆಕ್ಸ್ಟ್ ಇಲ್ಲೊಂದು ಔಟ್ಪುಟ್ ಸ್ಟೇಟ್ಮೆಂಟ್ ಹಾಕೊಂಡಿದ್ದಾನೆ. ಇದರಲ್ಲಿ ಯಾವುದೇ ರೀತಿ ಕನ್ಕ್ಯಾಟಿನೇಷನ್ ಇಲ್ಲ, ಪ್ಲೇಸ್ ಹೋಲ್ಡರ್ಸ್ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡ್ತಾ ಇದ್ದಾನೆ, ಸೊ ಲುಕ್ ಅಟ್ ಹಿಯರ್, ಇಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ಆದಮೇಲೆ ನೆಕ್ಸ್ಟ್ ಅಗೇನ್ ಎರಡು ಪ್ಲೇಸ್ ಹೋಲ್ಡರ್ಸ್ ಹಾಕಿದ್ದಾನೆ. ದಿ ಸಿಂಗಲ್ ಇಲ್ಲಿ 0 ಹಾಕಿದ್ದಾನೆ, 1 ಹಾಕಿದ್ದಾನೆ. 0 ಇರೋ ಹತ್ರ ಫಸ್ಟ್ ಪ್ಯಾರಾಮೀಟರ್ ಇಲ್ಲಿ ಪಾಸ್ ಮಾಡಿರೋದು ಎಸ್ ಐ ಬರ್ತಾ ಇದೆ. ಇಲ್ಲಿ ಡಬಲ್ 1 ಹಾಕ್ಕೊಟ್ಟಿದ್ದಾನಲ್ಲ, ಇಲ್ಲಿ ಡಿ. ಅಂದರೆ ಇದು ದಿಸ್ ಗೋಸ್ ಫಾರ್ ಫಸ್ಟ್ ಪ್ಯಾರಾಮೀಟರ್, ದಿಸ್ ಗೋಸ್ ಫಾರ್ ದಿಸ್ ಸೆಕೆಂಡ್ ಪ್ಯಾರಾಮೀಟರ್. ಸೊ ಇವುಗಳನ್ನ ಪ್ಲೇಸ್ ಹೋಲ್ಡರ್ಸ್ ಅಂತ ಕರಿತೀವಿ. ಕೊನೆಗೆ ಏನಾಗುತ್ತಪ್ಪ, ಇದು ಇಫ್ ಸ್ಟೇಟ್ಮೆಂಟ್ ಕ್ಲೋಸ್ ಆಗ್ತಾ ಇದೆ. ಲೇಟರ್ ಫಾಲೋಡ್ ಬೈ ಕನ್ಸೋಲ್ ಡಾಟ್ ರೀಡ್ ಲೈನ್. ನಿನ್ನೆ ಹೇಳಿದ್ದೆ ನಾನು ರೀಡ್ ಲೈನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಸೊ ರೀಡ್ ಲೈನ್ ಯೂಸ್ ಮಾಡ್ತಾ ಇರೋ ಉದ್ದೇಶ ಏನು? ಉದ್ದೇಶ ಈಸ್ ವೆರಿ ಮಚ್ ಸಿಂಪಲ್. ಏನಾಗಿದೆ ಅಂತ ಅಂದರೆ, ರೀಡ್ ಲೈನ್ ಯೂಸ್ ಮಾಡೋದ್ರಿಂದ ಆ ಔಟ್ಪುಟ್ ಸ್ಕ್ರೀನ್ ಇರುತ್ತಲ್ಲ, ನಾವು ಯಾವುದಾದ್ರೂ ಕೀ ಪ್ರೆಸ್ ಮಾಡೋ ತನಕ ಹಾಗೆ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಕನ್ಸೋಲ್ ಡಾಟ್ ರೀಡ್ ಲೈನ್. ಇದರಲ್ಲಿ ಎಲ್ಲ ವೇರಿಯಬಲ್, ಎಲ್ಲ ಡೇಟಾ ಟೈಪ್ ವೇರಿಯಬಲ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾಗಿದೆ. ಆ ಪ್ರೋಗ್ರಾಮ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆನಾ? ಸೊ ಐ ಆಮ್ ಗೋಯಿಂಗ್ ಟು ರನ್ ದಿಸ್ ಪ್ರೋಗ್ರಾಮ್. ಇಲ್ಲಿ ನಾನು ಕ್ಲಿಕ್ ಮಾಡಿದಾಗ ಈ ಪ್ರೋಗ್ರಾಮ್ ಏನಾಗುತ್ತೆ, ರನ್ ಆಗುತ್ತೆ. ಜೊತೆಗೆ ಏನಾಗ್ತಾ ಇದೆಯಪ್ಪ ಇಲ್ಲಿ, ಸೊ ವಾಟ್ ಆ್ಯಕ್ಚುಲಿ ಹ್ಯಾಪ್ನಿಂಗ್ ಇಯರ್. ಗಾಟ್ ಇಟ್? ಸೊ ಇಲ್ಲಿ ಔಟ್ಪುಟ್ ಬಂದಿದೆ. ಔಟ್ಪುಟ್ ನಾನು ನಿಮಗೆ ತೋರಿಸ್ತೀನಿ. ಐ ಆಮ್ ಗೋಯಿಂಗ್ ಟು ಶೇರ್ ದಿ ಬ್ಲ್ಯಾಕ್ ಸ್ಕ್ರೀನ್, ದಿ ಕನ್ಸೋಲ್ ವಿಂಡೋ. ಸೊ ಇಲ್ಲಿ ದಿಸ್ ಈಸ್ ವಾಟ್ ದಿ ಔಟ್ಪುಟ್ ಗೆಟಿಂಗ್. ಸೊ
ಈ ಥರ ನಾವೇನು ಮಾಡ್ತಾ ಇದ್ದೀವಿ VB.NET ಅಲ್ಲಿ ನಾವು ಇವಾಗ ಏನೇನು ನೋಡಿದ್ದಾಯಿತು, ವೇರಿಯೇಬಲ್ಸ್ ಯಾವ ರೀತಿ ತಗೊಳ್ಳೋದು, ಡೇಟಾ ಟೈಪ್ಸ್ನ ಯಾವ ರೀತಿ ಮೆನ್ಷನ್ ಮಾಡೋದು, ಕಂಡೀಷನಲ್ ಸ್ಟೇಟ್ಮೆಂಟ್ಸ್ನ ಯಾವ ರೀತಿ ಹಾಕ್ಕೊಳ್ಳೋದು ಅನ್ನೋದು ನೋಡಿದ್ದಾಯಿತು. ಓಕೆ, ಈ ಪ್ರೋಗ್ರಾಮ್ನ ನಾನು ಡಾಕ್ಯುಮೆಂಟಲ್ಲೇ ಇರುತ್ತೆ, ಬೆಟರ್ ಯೂನಿಟ್ ಟು ಇಂಪ್ಲಿಮೆಂಟ್ ಒನ್ಸ್ ಯು ಡನ್ ವಿತ್ ಇನ್ಸ್ಟಾಲೇಷನ್ ಆಫ್ ವಾಟ್ ವಿಜುವಲ್ ಸ್ಟುಡಿಯೋ 2013. ಗೆಟಿಂಗ್? ಸೊ ಲೇಟರ್ ಡೇಟಾ ಟೈಪ್ಸ್ ಆದಮೇಲೆ ವಾಟ್ ಆರ್ ದಿ ಥಿಂಗ್ಸ್ ವಿ ನೀಡ್ ಟು ಲುಕ್ ಅಟ್ ಅಂತ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ವಿ ಗೋ ಫಾರ್ ದಿ ಡಾಕ್ಯುಮೆಂಟ್. ಸೊ ಟೈಪ್ ಕನ್ವರ್ಷನ್ ಅಂತ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? ಟೈಪ್ ಕನ್ವರ್ಷನ್ ಅಂತ. ಅಂದರೆ ಒಂದು ಡೇಟಾ ಟೈಪಲ್ಲಿರೋಂಥ ವೇರಿಯೇಬಲ್ನ ಮತ್ತೊಂದು ಡೇಟಾ ಟೈಪಿಗೆ ಕನ್ವರ್ಟ್ ಮಾಡಬೇಕು. ದಟ್ ಈಸ್ ನಥಿಂಗ್ ಬಟ್ ಟೈಪ್ ಕನ್ವರ್ಷನ್ ಅಂತ. ಸೊ ಈ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ನಾವು ಇದಕ್ಕಿಂತ ಮುಂಚೆ PHP ನೋಡಿದ್ವಿ, ಜಾವಾದಲ್ಲೂ ನೋಡಿದ್ವಿ. ಸೊ ಅದೇ ರೀತಿ ಇಲ್ಲೂ ನೋಡ್ತಾ ಇದ್ದೀವಿ VB.NET ಅಲ್ಲಿ ಟೈಪ್ ಕನ್ವರ್ಷನ್ಗೆ ವಾಟ್ ಬಿಲ್ಟ್ ವಿತ್ ಸಮ್ ಬಿಲ್ಟ್ ಇನ್ ಫಂಕ್ಷನ್ಸ್ ಟೈಪ್ ಕನ್ವರ್ಷನ್ಗೆ. ಸೊ ಇಲ್ಲಿ ಸಿ ಬೂಲ್ ಅಂತ ಹೇಳ್ತಾ ಇದೆ. ಈ ಸಿ ಬೂಲ್ ಏನು ಮಾಡ್ತಾ ಇದೆ, ವಿಚ್ ಕನ್ವರ್ಟ್ಸ್ ದಿ ಎಕ್ಸ್ಪ್ರೆಷನ್ ಟು ಬೂಲಿಯನ್ ಡೇಟಾ ಟೈಪ್. ಅಂದರೆ ಈ ಎಕ್ಸ್ಪ್ರೆಷನ್ ಏನು ರಿಸಲ್ಟ್ ಬಂದಿರುತ್ತೆ ಅದನ್ನ ಏನು ಮಾಡ್ತಾರೆ, ಬೂಲಿಯನ್ಗೆ ಕನ್ವರ್ಟ್ ಮಾಡ್ತಾರೆ. ಅದೇ ರೀತಿ ಬೈಟ್ ಅಂತ ಇದೆ. ಸಿ ಬೂಲ್ ಆದಮೇಲೆ ಸಿ ಬೈಟ್, ಇದು ಇಟ್ ಈಸ್ ಗೋಯಿಂಗ್ ಟು ಕನ್ವರ್ಟ್ ಟು ದಿ ಬೈಟ್. ಅದೇ ರೀತಿ ಸಿ ಕ್ಯಾರ್, ಸಿ ಡೇಟ್, CBL ಅಂತ ಇದೆ. ಅಂದರೆ ಡಬಲ್ಗೆ ಏನು ಮಾಡುತ್ತೆ, ಇದು ಕನ್ವರ್ಟ್ ಮಾಡುತ್ತೆ. ಆಮೇಲೆ ಡೆಸಿಮಲ್ಗೆ ಕನ್ವರ್ಟ್ ಮಾಡೋದಕ್ಕೆ CDEC, ಸಿ ಫಾರ್ ಕನ್ವರ್ಷನ್, DEC ಫಾಲೋಡ್ ಬೈ ದಿಸ್ ಎಕ್ಸ್ಪ್ರೆಷನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಿ ಇಂಟ್ ಅಂತ ಇದೆ, ಸಿ ಲ್ಯಾಂಗ್ ಅಂತ ಇದೆ, ಸಿ ಆಬ್ಜೆಕ್ಟ್ ಅಂತ ಇದೆ, ಸಿ ಎಸ್ ಬೈಟ್. ಇದೆಲ್ಲ ಡೇಟಾ ಟೈಪ್ಗೆ ರೆಸ್ಪೆಕ್ಟಿವ್ ಆಗಿ ಏನಿದೆಯಪ್ಪ ಅಂತ ಅಂದರೆ ಟೈಪ್ ಕನ್ವರ್ಷನ್ ಫಂಕ್ಷನ್ಸ್ ಇದೆ. ನೋಡ್ತಾ ಬರ್ಬೋದು ನಮ್ಗೆ ಇಲ್ಲಿ ಟೈಪ್ ಕನ್ವರ್ಷನ್ ಫಂಕ್ಷನ್ಸ್. ಓಕೆ, ಈ ಟೈಪ್ ಕನ್ವರ್ಷನ್ ಫಂಕ್ಷನ್ಸ್ ನಮ್ಗೆ ಯಾವಾಗ ಬೇಕೋ ಅಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಈ ಟೈಪ್ ಕನ್ವರ್ಷನ್ ಫಂಕ್ಷನ್ಗೆ ಏನು ಮಾಡ್ತಾ ಇದ್ದಾರಪ್ಪ ಅಂತ ಅಂದರೆ ಇಲ್ಲಿ ಒಂದು ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಾನು ಇದನ್ನೇನು ಮಾಡ್ತಾ ಇದ್ದೀನಿ, ಆಸ್ ಇಟ್ ಈಸ್ ಐ ಆಮ್ ಗೋಯಿಂಗ್ ಟು ಕಾಪಿ ದಿಸ್ ಪ್ರೋಗ್ರಾಮ್ and I will paste into our IDE, that is what 2013. ಕಾಪಿ ಮಾಡ್ಕೊಂಡ್ಬಿಟ್ಟು ನಾನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. Beyond line. ಸೊ ನಾನು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಐ ವಿಲ್ ಶೇರ್ ದಿಸ್ ನಮ್ಮ ವಿಜುವಲ್ ಸ್ಟುಡಿಯೋ IDE ಶೇರ್ ಮಾಡ್ತಾ ಇದ್ದೀನಿ ನಾನು. ನೋಡ್ತಾ ಬನ್ನಿ, ಇಲ್ಲಿ ನಾವೇನು ಮಾಡ್ಕೊಂಡಿದ್ದೀವಿ, ಶೇರ್ ಆಗಿದೆ ಅಂದ್ಕೊಂಡಿದ್ದೀನಿ ವಿಜುವಲ್ ಸ್ಟುಡಿಯೋ. ನಾನು ಶೇರ್ ಆಗಿಲ್ಲ ಅಂದರೆ ಯಾರಾದರೂ ಹೇಳಿ, ಅಕ್ನಾಲೆಡ್ಜ್ ಮಾಡಿ, ಇಲ್ಲ ಸರ್ ಶೇರ್ ಆಗಿಲ್ಲ ಅಂತ ಅಂದರೆ. ಇಲ್ಲೇನಿದೆ, ಎನ್ ಅಂತ ವೇರಿಯೇಬಲ್ ಇದೆ, ಇದರ ಡೇಟಾ ಟೈಪ್ ಇಂಟೀಜರ್, ಡೇಟ್ DA, BL ಫಾರ್ ಬೂಲಿಯನ್. ಇಲ್ಲಿ ಟ್ರೂ ಅಂತ ಮುಂಚೆನೆ ಹಾಕ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎನ್ನಿಗೆ ಈ ವ್ಯಾಲ್ಯೂ ಹಾಕ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಡೇಟ್ ಬಂದ್ಬಿಟ್ಟು ಇವತ್ತಿಂದ ಏನು ಡೇಟ್ ಇದೆ ಅದಕ್ಕೆ ಟುಡೇ ಅಂತ ಹಾಕ್ಕೊಂಡಿದ್ದಾರೆ. ನೋಡ್ತಾ ಬನ್ನಿ, ಇಲ್ಲಿ ರೈಟ್ ಲೈನ್ BL ಅಲ್ಲಿ ಏನಿದೆ, ಟ್ರೂ ಇದೆ, ಅದನ್ನು ಡೈರೆಕ್ಟಾಗಿ ರೈಟ್ ಮಾಡ್ತಾ ಇದ್ದಾರೆ. ಸೊ ಈ BL ಅಲ್ಲಿ ಇರೋದನ್ನ CS ಬೈಟ್, ಶಾರ್ಟ್ ಬೈಟ್ಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಗಾಟ್ ಇಟ್? ಸೊ ಅದೇ ರೀತಿ ಇಲ್ಲಿ
ಸಿ ಎಸ್ ಟಿ ಆರ್ ಯೂಸ್ ಮಾಡಿಕೊಂಡು ಈ ಬಿ ಎಲ್ ಎಲ್ ಇರೋದನ್ನ ಕನ್ವರ್ಟ್ ಮಾಡ್ತಾ ಇದ್ದಾರೆ ಸ್ಟ್ರಿಂಗ್. ಸಿ ಎಸ್ ಟಿ ಆರ್ ಯೂಸ್ ಮಾಡಿಕೊಂಡು ಡಿ ಎನ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ನೋಡ್ತಾ ಬನ್ನಿ ಯಾವ ರೀತಿ ಎನ್ ಅಲ್ಲಿ ಇರೋದನ್ನ ಸ್ಟ್ರಿಂಗಿಗೆ ಕನ್ವರ್ಟ್ ಮಾಡಿದ್ರು, ಇದನ್ನ ಕ್ಯಾರೆಕ್ಟರ್ ಕನ್ವರ್ಟ್ ಮಾಡಿದ್ರು, ಅಗೇನ್ ಮತ್ತೆ ಇದನ್ನ ಔಟ್ಪುಟ್ನ ಕ್ಯಾರೆಕ್ಟರ್ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಸೇಮ್ ಥಿಂಗ್ ಈಸ್ ಡೂಯಿಂಗ್ ಹಿಯರ್ ಆಲ್ಸೋ. ಓಕೆ, ಸೊ ಈ ತರ ಟೈಪ್ ಕಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಒಂದು ಡೇಟಾ ಟೈಪ್ ಅಲ್ಲಿ ಇರೋದನ್ನ ಮತ್ತೊಂದು ಡೇಟಾ ಟೈಪ್ಗೆ ಏನು ಮಾಡ್ತಾ ಇದ್ದಾರಪ್ಪ, ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಇದನ್ನ ಸೇವ್ ಮಾಡ್ಕೊಂಡ್ಬಿಟ್ಟು ವಿ ನೀಡ್ ಟು ರನ್ ದಿಸ್ ಕೋಡ್. ಸಿ ನೋಡ್ತಾ ಬನ್ನಿ, ಸ್ಟಾರ್ಟಿಂಗ್ ಇರೋದನ್ನ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಇಲ್ಲಿ ಬಿ ಎಲ್ ಇರೋದನ್ನ ಟ್ರೂ ಅಂತ ಡೈರೆಕ್ಟ್ ಆಗಿ ಪ್ರಿಂಟ್ ಆಗಿದೆ. ಐ ವಿಲ್ ಶೇರ್ ದಿಸ್ ಬ್ಲ್ಯಾಕ್ ಸ್ಕ್ರೀನ್. ಐ ಆಮ್ ನಾಟ್ ಶೂರ್ ವೆದರ್ ದಿಸ್ ಬ್ಲ್ಯಾಕ್ ಸ್ಕ್ರೀನ್ ಇಸ್ ಶೇರ್ ಟು ಯು ಗೈಸ್. ಸೊ ದಿಸ್ ಈಸ್ ವಾಟ್ ದಿ ಔಟ್ಪುಟ್. ಇಲ್ಲಿ ಬಿ ಎಲ್ ಇರೋದು ಏನಾಗಿದೆ, ಟ್ರೂ ಆಗಿದೆ. ಆಮೇಲೆ ಶಾರ್ಟ್ ಬೈಟ್ ಆಗಿ ಕನ್ವರ್ಟ್ ಮಾಡಿದ್ಮೇಲೆ ಆ ಬಿ ಎಲ್ ಟ್ರೂ ಇರೋದು -1 ಅಂತ ತಗೊಂಡಿದ್ದಾರೆ. ಸೊ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡಿದ್ಮೇಲೆ ಟ್ರೂ ಅಂತ ತಗೊಂಡಿದ್ದಾರೆ. ಸೊ ಡೇಟ್ ಇದೆ, ಆ ಡೇಟ್ನ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡಿದ್ಮೇಲೆ ಇವತ್ತಿನ ಡೇಟ್ ಏನಿದೆ ಅದು ಬಂದಿದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾವು ನೋಡ್ತಾ ಹೋದ್ರೆ ಈ ಕನ್ವರ್ಷನ್ ಮಾಡಿದಾರಲ್ಲ, ದಟ್ ಈಸ್ ವಾಟ್ ಎನ್ ಅಲ್ಲಿ ಏನಿದೆ ಅನ್ನೋದನ್ನ ಸೊ ಸ್ಟ್ರಿಂಗಿಗೆ ಕನ್ವರ್ಟ್ ಮಾಡಿ ಅದನ್ನ ಕ್ಯಾರೆಕ್ಟರ್ ಕನ್ವರ್ಟ್ ಮಾಡಿದ್ದಾರೆ. ಅವಾಗ ನಾವು ನೋಡ್ತಾ ಹೋಗ್ಬೋದು ವಿ ಹ್ಯಾವ್ 1 ಮತ್ತೆ ನೆಕ್ಸ್ಟ್ ಕನ್ವರ್ಷನ್ ವ್ಯಾಲ್ಯೂ ಏನು ಬರ್ತಾ ಇದೆ 5 ಅಂತ ಬರ್ತಾ ಇದೆ. ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದಿ ಕನ್ವರ್ಷನ್. ಒಂದು ಡೇಟಾ ಟೈಪ್ ಇಂದ ಇನ್ನೊಂದು ಡೇಟಾ ಟೈಪ್ಗೆ ಏನು ಮಾಡ್ತಾ ಇದ್ದೀವಿ, ನಾವಿಲ್ಲಿ ಕನ್ವರ್ಷನ್ ಮಾಡ್ತಾ ಇದ್ದೀವಿ. ಗಾಟ್ ಇಟ್? ಸೊ ಇಷ್ಟು ನಾವು ಕನ್ವರ್ಷನ್ ಯಾವ ರೀತಿ ಮಾಡೋದು ಅನ್ನೋದನ್ನ ವಿ ವಾಟ್ ಗಾಟ್ ಸಮ್ ಐಡಿಯಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದ್ರೆ ವಿ ಹ್ಯಾವ್ ಆಫ್ಟರ್ ಕನ್ವರ್ಷನ್ ಆ ವೇರಿಯಬಲ್ ಡಿಕ್ಲರೇಷನ್ ಮಾಡೋದು ಏನು ಎತ್ತ ಅನ್ನೋದು ಮತ್ತೆ ಕೊಟ್ಟಿದ್ದಾನೆ. ಅದನ್ನ ವಿ ಆಲ್ರೆಡಿ ಡಿಸ್ಕಸ್ಡ್. ವೇರಿಯಬಲ್ ಇನಿಷಿಯಲೈಸ್ ಮಾಡೋದು ಹೆಂಗೆ, ವೇರಿಯಬಲ್ನ ಡಿಕ್ಲೇರ್ ಮಾಡೋದು ಹೆಂಗೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಪ್ಲೇಸ್ ಹೋಲ್ಡರ್ಸ್ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಸೊ ಲೇಟರ್ ವಾಟ್ ಇನ್ಪುಟ್ ಯಾವ ರೀತಿ ತಗೋಬೇಕು, ಇನ್ಪುಟ್ನ ಯೂಸರ್ ಇನ್ಪುಟ್ನ ಯಾವ ರೀತಿ ತಗೋಬೇಕು ಅನ್ನೋದು. ಸೊ ನೀವು ಸ್ಕ್ಯಾನ್ ಎಫ್ ಎಲ್ಲ ಯೂಸ್ ಮಾಡ್ತಾ ಇದ್ರಿ, ನೆನಪಿದೆ ಅಂದ್ಕೊಂಡಿದ್ದೀನಿ ನಾನು. ಓಕೆ, ಸೊ ಆ ಸ್ಕ್ಯಾನ್ ಎಫ್ನೆಲ್ಲ ಯೂಸ್ ಮಾಡ್ತಾ ಇದ್ರಲ್ಲ, ಅದೇ ರೀತಿ ಇಲ್ಲಿ ಯಾವ ರೀತಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಯೂಸರ್ ಇನ್ಪುಟ್ನ ವಾಟ್ ವಿ ಯೂಸ್ ಟು ಡೂ ರೀಡ್ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಅಕ್ಸೆಪ್ಟಿಂಗ್ ವ್ಯಾಲ್ಯೂಸ್ ಫ್ರಮ್ ದಿ ಯೂಸರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವ ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀವಿ, ರೀಡ್ ಲೈನ್ ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಇಲ್ಲಿ ನೋಡ್ತಾ ಬನ್ನಿ, ಒಂದು ಮೆಸೇಜ್ ಅದರ ಡೇಟಾ ಟೈಪ್ ಸ್ಟ್ರಿಂಗ್ ಅಂತ ಇದೆ. ಸೊ ಕನ್ಸೋಲ್ ಡಾಟ್ ರೀಡ್ ಲೈನ್ನ ನಾನು ರೀಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಮೆಸೇಜಲ್ಲಿ ಹಾಕ್ತಾ ಇದ್ದೀನಿ. ಸೊ ಈ ಕೋಡಲ್ಲಿ ಅವನು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾನೆ, ನಾವು ಸಹ ಇದನ್ನು ಇಂಪ್ಲಿಮೆಂಟ್ ಮಾಡೋಣ. ವಿ ಯೂಸ್ ಟು ಕಾಪಿ ದಿಸ್ ಕೋಡ್. ಡೈರೆಕ್ಟಾಗಿ ಈ ಪ್ರೋಗ್ರಾಮ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಕಾಪಿ ಮಾಡಿಕೊಂಡು ಯಾವ ರೀತಿ ಯೂಸರ್ ಇನ್ಪುಟ್ನ ನಾವು ರೀಡ್ ಮಾಡಿಕೊಂಡು ಅದನ್ನು ರೈಟ್ ಮಾಡ್ತೀವಿ. ಓಕೆನಾ? ಸಿ ನೌ ಐ ಆಮ್ ಗೋಯಿಂಗ್ ಟು ಶೇರ್ ದಿ ವಾಟ್ ವಿಜುವಲ್ ಸ್ಟುಡಿಯೋ. ಸೊ ವಿಜುವಲ್ ಸ್ಟುಡಿಯೋ ಇಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದೊಂದು ವೇರಿಯಬಲ್ ಇದೆ ಮೆಸೇಜ್ ಅಂತ, ಅದರ ಡೇಟಾ ಟೈಪ್ ಏನಿದೆ ಸ್ಟ್ರಿಂಗ್ ಇದೆ. ಒಂದು ಔಟ್ಪುಟ್ ಪ್ರಿಂಟ್ ಮಾಡ್ತಾ ಇದ್ದೀವಿ ಇಲ್ಲಿ ಎಂಟರ್ ದಿ ಮೆಸೇಜ್ ಅಂತ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಾಗ್ತಾ ಇದೆಯಪ್ಪ, ಇಲ್ಲಿ ಮೆಸೇಜ್ ಇಸ್ ಈಕ್ವಲ್ ಟು ಕನ್ಸೋಲ್ ಡಾಟ್ ರೀಡ್ ಲೈನ್. ಸೊ ನಾವು ವಾಟ್ ರೀಡ್ ಮಾಡಿರೋವಂಥ, ನಾವು ಟೈಪ್ ಮಾಡಿರುವಂಥ ಮೆಸೇಜ್ನ ರೀಡ್ ಮಾಡಿಕೊಂಡು ಈ ಮೆಸೇಜ್ ಅನ್ನೋ ವೇರಿಯಬಲ್ಗೆ ಏನಾಗ್ತಾ ಇದೆ ಇಟ್ ಯೂಸ್ ಟು ಪುಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಕನ್ಸೋಲ್ ಡಾಟ್ ರೈಟ್ ಲೈನ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಮೆಸೇಜ್ ಏನಿದೆ ಅದನ್ನ ನಾವಿಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀವಿ. ಇಲ್ಲೊಂದು ಲೈನ್ ಗ್ಯಾಪ್ ಕೊಟ್ಟಿದ್ದೀವಿ ಅಷ್ಟೇ, ಫಾಲೋಡ್ ಬೈ ರೀಡ್ ಕೀ. ಸೊ ಇದನ್ನು ಸೇವ್ ಮಾಡಿಕೊಂಡು ವಾಟ್ ವಿ ಯೂಸ್ ಟು ಡೂ, ಸೊ ಇಲ್ಲಿ ನಾನು ಎಂಟರ್ ದಿ ಮೆಸೇಜ್. ಸೊ ವೆಲ್ಕಮ್ ಟು vb.net. vb.net ಓಕೆನಾ? ಸೊ ಇದೊಂದು ಬ್ಲ್ಯಾಕ್ ಸ್ಕ್ರೀನ್ನ ನಿಮಗೆ ಶೇರ್ ಮಾಡ್ತೀನಿ, ಶೇರ್ ಕಂಟೆಂಟ್.
ಸೊ ಇಲ್ಲಿ ನೋಡ್ತಾ ಬನ್ನಿ, ನಾನು ಮೆಸೇಜ್ ಏನು ಕೊಟ್ಟಿದ್ದೀನಿ, ಎಂಟರ್ ದಿ ಮೆಸೇಜ್ ವೆಲ್ಕಮ್ ಟು VB.net ಅಂತ ಕೊಟ್ಟಿದ್ದೀನಿ. ಸೊ ಇದನ್ನು ಎಂಟರ್ ಮಾಡಿದ ತಕ್ಷಣ ಏನಾಗ್ತಾ ಇದೆ, ನಾವು ಟೈಪ್ ಮಾಡಿರೋ ಮೆಸೇಜ್ನ ತೊಗೊಂಡ್ಬಿಟ್ಟು ಅದನ್ನು ಪ್ರಿಂಟ್ ಮಾಡ್ತಾ ಇದೆ. ದಿಸ್ ಈಸ್ ವಾಟ್ ದಿ ಸ್ಟಫ್. ಓಕೆ, ಇದನ್ನು ನಾವು ಬ್ರೇಕ್ ಪಾಯಿಂಟ್ ಇಟ್ಬಿಟ್ಟು ವಿ ಕ್ಯಾನ್ ಏಬಲ್ ಟು ಎಕ್ಸಾಮಿನ್ ವಾಟ್ ಆ್ಯಕ್ಚುಲಿ ಹ್ಯಾಪ್ನಿಂಗ್ ಅಂತ. ನಾನು ಇಲ್ಲೊಂದು ಬ್ರೇಕ್ ಪಾಯಿಂಟ್ ಇಟ್ಟಿರ್ತೀನಿ. ಸೊ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ದಟ್ ಈಸ್ ವಾಟ್ ಬ್ರೇಕ್ ಪಾಯಿಂಟ್. ಸೊ ಇಲ್ಲಿ ಆಲ್ರೆಡಿ ಈ ವಿಂಡೋ ಇದೆಯಲ್ಲ, ಇದನ್ನು ಕ್ಲೋಸ್ ಮಾಡಿಬಿಟ್ಟು ಬ್ಲ್ಯಾಕ್ ಸ್ಕ್ರೀನ್ನ ಮತ್ತೊಂದು ಸರಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಐ ಯೂಸ್ ಟು ರನ್ ದಿಸ್. ಸೊ ಅಗೇನ್ ಐ ಆಮ್ ಶೇರಿಂಗ್ ದಿಸ್ ಬ್ಲ್ಯಾಕ್ ಸ್ಕ್ರೀನ್, ಕನ್ಸೋಲ್ ವಿಂಡೋ, ಎಂಟರ್ ದಿ ಮೆಸೇಜ್ ವೆಲ್ಕಮ್ ಟು VB.net. ಸಿ ಇಲ್ಲಿ ಬ್ರೇಕ್ ಪಾಯಿಂಟ್ ಟ್ರಿಗರ್ ಆಗಿದೆ, ಇಲ್ಲಿಂದ ರೀಡ್ ಮಾಡ್ಕೊಂಡಿದೆ. ಸೊ ರೀಡ್ ಮಾಡ್ಕೊಂಡ್ಬಿಟ್ಟು ಏನಾಗಿದೆಯಪ್ಪ, ಇಲ್ಲಿ ಬ್ರೇಕ್ ಪಾಯಿಂಟ್ ಟ್ರಿಗರ್ ಆಗಿದೆ. ನಿಮ್ಗೆ ಇಲ್ಲಿ ವಾಟ್ ವಿಜುವಲ್ ಸ್ಟುಡಿಯೋ ವಿಂಡೋ ಕಾಣಿಸ್ತಾ ಇದೆಯೇನಪ್ಪ? ಎನಿಬಡಿ ಕ್ಯಾನ್ ಅಕ್ನಾಲೆಡ್ಜ್? ಈ ಬ್ರೇಕ್ ಪಾಯಿಂಟ್ ಟ್ರಿಗರ್ ಆಗಿದೆಯಾ? ಓಕೆ, ಇವಾಗ ಈ ಮೆಸೇಜ್ ಅಲ್ಲಿ ಏನಿದೆ ಅಂತ ನೋಡೋಣ. ನೋಡಿ, ಅಲ್ಲಿ ಮೆಸೇಜ್ ಅಲ್ಲಿ ಏನಂತ ಬರ್ತಾ ಇದೆ, ವೆಲ್ಕಮ್ ಟು VB.net ಅಂತ ನಾವು ಎಂಟರ್ ಮಾಡಿರೋ ಮೆಸೇಜ್ ಇದೆಯಾ? ಸೊ ಅದನ್ನು ನಾವೇನು ಮಾಡ್ತಾ ಇದ್ದೀವಿ, ಅಗೈನ್ ಕನ್ಸೋಲ್ ಡಾಟ್ ರೈಟ್ ಲೈನ್ ಯೂಸ್ ಮಾಡ್ಕೊಂಡು ಒಂದು ಸ್ಪೇಸ್ ಕೊಡ್ತಾ ಇದ್ದೀವಿ. ಇದಾದಮೇಲೆ ಯುವರ್ ಮೆಸೇಜ್, ಸೊ ಇದು ದಿಸ್ ಈಸ್ ವಾಟ್ ಪ್ಲೇಸ್ ಹೋಲ್ಡರ್. ಇಲ್ಲಿ ಈ ಮೆಸೇಜ್ ಏನಾಗ್ತಾ ಇದೆ, ಪ್ರಿಂಟ್ ಆಗ್ತಾ ಇದೆ. ನಾನು ಇದನ್ನು ರನ್ ಮಾಡ್ತಾ ಇದ್ದೀನಿ. ಈ ಸ್ಟೇಟ್ಮೆಂಟ್ ಆಯಿತು, ಈ ಸ್ಟೇಟ್ಮೆಂಟ್ ಆಯಿತು, ರೀಡ್ ಕೀ, ಓಕೆ, ರನ್ ಆಗಿದೆ. ಇವಾಗ ಬ್ಲ್ಯಾಕ್ ವಿಂಡೋ ಬಂದಿದೆ. ಬ್ಲ್ಯಾಕ್ ವಿಂಡೋ ಕಾಣಿಸ್ತಾ ಇದೆಯಾ? ಬ್ಲ್ಯಾಕ್ ವಿಂಡೋ ಕಾಣಿಸ್ತಾ ಇದೆಯಾ ಅದರಲ್ಲಿ? ಓಕೆ, ಸೊ ಈ ಥರ ನಾವೇನು ಮಾಡ್ತಾ ಇದ್ದೀವಿ ಅಂತ ಅಂದರೆ, ವಿ ಯೂಸ್ ಟು ವಾಟ್ ಅಕ್ಸೆಪ್ಟ್ ದಿ ಇನ್ಪುಟ್ ಆ್ಯಂಡ್ ಪ್ರಿಂಟಿಂಗ್ ದಿ ಇನ್ಪುಟ್. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ನೋಡ್ತಾ ಬನ್ನಿ. ನಾಳೆ ಕ್ಲಾಸಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ, ಲ್ಯಾಬಲ್ಲಿ ಸ್ಟಾರ್ಟಿಂಗು ಈ ಥರ ಕನ್ಸೋಲ್ ಅಪ್ಲಿಕೇಶನ್ ಮೇಲೆ ಒಂದು 6 ಪ್ರೋಗ್ರಾಮ್ಸ್ ಇದೆ. ಸೊ ಎಲ್ಲರೂ ಕೇಳಿಸ್ಕೊಳ್ತಿದ್ದೀರಾ ಅನಿಸುತ್ತೆ. 6 ಪ್ರೋಗ್ರಾಮ್ಸ್ ಇದೆ. 6 ಪ್ರೋಗ್ರಾಮ್ಸ್ನ ನಾಳೆಯಿಂದ ನಾನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಇದರಲ್ಲಿ ಸಾಕಷ್ಟು ಥೇರಿ ಇದೆ VB.net ಅಲ್ಲಿ. ಆ ಥೇರಿ ಎಲ್ಲ ಮಾಡ್ಕೊತ ಹೋಗ್ಬಿಟ್ರೆ ನಿಮಗೆ ಈ ಕ್ಲಾಸ್ ಇದೆಯಲ್ಲ ತುಂಬ ಬೋರಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಡೈರೆಕ್ಟಾಗಿ ಪ್ರೋಗ್ರಾಮಿಂಗಿಗೆ ಬಂದಿದ್ದೀನಿ. ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು ಹೇಳಿರೋದು. ಸೊ ಹಾಗಾಗಿ ನಾಳೆ ಪ್ರೋಗ್ರಾಮ್ಸ್ನ ನಾಳೆಯಿಂದ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡೋಣ. ಒಂದು 6 ಪ್ರೋಗ್ರಾಮ್ಸ್. ಯಾರಪ್ಪ ಅದು? ನಾಳೆಯಿಂದ ಆ ಪ್ರೋಗ್ರಾಮ್ಸ್ನ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡೋಣ. ಒನ್ಸ್ ವಿ ಡನ್ ವಿತ್ ದಟ್ ಪ್ರೋಗ್ರಾಮ್ಸ್, ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು VB.net ಅಲ್ಲಿ ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ನ ಯಾವ ರೀತಿ ನಾವು ಬಿಲ್ಡ್ ಮಾಡೋದು, ಯಾವ ರೀತಿ ವರ್ಕ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ದಟ್ಸ್ ಇಟ್. ಇದಾದಮೇಲೆ ಐ ನೀಡ್ ಟು ವಾಟ್ ಮೆನ್ಷನ್ ಒನ್ ಥಿಂಗ್ ಯು ಗೈಸ್. ಇಲ್ಲಿ ತನಕ ನಾವು ಏನು ಮಾಡಿದ್ದೀವಿ, ನಾನೇನು ಮಾಡ್ತೀನಿ, ಇಂಥ ಸ್ಟೂಡೆಂಟ್ಗೆ ಇಂಥ ಟಾಪಿಕ್ ಅಂತ ಒಂದು ಟಾಪಿಕ್ ಕೊಟ್ಟಿರ್ತೀನಿ. ನೀವೇನು ಮಾಡಬೇಕು, ಆ ಟಾಪಿಕ್ದು ಒಂದು ಪ್ರೆಸೆಂಟೇಷನ್ ಮಾಡಿಕೊಂಡು ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಿಕೊಂಡು ಅದನ್ನು ಒಂದು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು, ಸಿಸ್ಟಮಲ್ಲಿ ಮಾಡ್ತಿರೋ ನಿಮ್ಮ ಮೊಬೈಲಲ್ಲಿ ಮಾಡ್ತಿರೋ ಎಲ್ಲಿ ಮಾಡ್ತಿರೋ ಗೊತ್ತಿಲ್ಲ, ಐ ಡೋಂಟ್ ನೋ ವಿಚ್ ಡಿವೈಸ್ ಯು ಆರ್ ಯೂಸಿಂಗ್. ಯು ಕ್ಯಾನ್ ಏಬಲ್ ಟು ಯೂಸ್ ವಾಟ್ ಎವರ್ ದಿ ಡಿವೈಸ್ ಯು ಹ್ಯಾವ್. ಆ ಡಿವೈಸ್ಗಳನ್ನ ಯೂಸ್ ಮಾಡಿಕೊಂಡು ರೆಕಾರ್ಡ್ ಮಾಡ್ಕೊಂಡು ಏನು ಮಾಡಬೇಕಾಗತ್ತಪ್ಪ ಅಂದರೆ, ಯು ನೀಡ್ ಟು ಪೋಸ್ಟ್ ಇನ್ ದಿ ರೆಸ್ಪೆಕ್ಟಿವ್ ಗ್ರೂಪ್. ನಿಮ್ಮ ಗ್ರೂಪಲ್ಲಿ ಪೋಸ್ಟ್ ಮಾಡಬೇಕಾಗುತ್ತೆ ಯಾವ ಟಾಪಿಕ್ನ ನೀವು ಎಕ್ಸ್ಪ್ಲೈನ್ ಮಾಡಿದ್ದೀರಿ ಅದನ್ನು. ಅರ್ಥ ಆಗ್ತಾ ಇದೆಯಾ? ನಾನು ಪ್ರತಿಯೊಬ್ಬರಿಗೂ ಏನು ಮಾಡ್ತಾ ಹೋಗ್ತೀನಿ, ಟಾಪಿಕ್ಸ್ ಕೊಡ್ತಾ ಹೋಗ್ತೀನಿ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ಗೆ. ಸೊ ಇಂತಿಂಥ ಸ್ಟೂಡೆಂಟ್ಸ್ಗೆ ಸಪೋಸ್ ಯಾರ್ಯಾರು ಏನೇನು ಮಾಡ್ತಾರೆ ಅನ್ನೋದು ಗೊತ್ತಿರುತ್ತಲ್ಲ ನಮಗೆ, ಅದ್ರ ಮೇಲೆ ನೀವುಗಳು ಅದಕ್ಕೆ ರೆಡಿಯಾಗಿರಿ. ಇಲ್ಲಿ ತನಕ ಏನು ಮಾಡಿದ್ದೀವಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಗಾಟ್ ಇಟ್? ಯಾಕೆಂದರೆ ಇದು ಬರೀ ಒನ್ ವೇ ಕಮ್ಯುನಿಕೇಷನ್ ಆಗೋದು ಬೇಡ, 2 ವೇ ಕಮ್ಯುನಿಕೇಷನ್ ಆಗಲಿ. ನೀವು ಒಂದು ಸ್ವಲ್ಪ ಮನೇಲಿ ಬರೀ ಮಲ್ಕೊಳ್ಳೋದು ಬಿಟ್ಟು ವರ್ಕ್ ಮಾಡಲಿ ಅನ್ನೋ ಉದ್ದೇಶಕ್ಕೆ. ಐ ಹೋಪ್ ಯು ಗೆಟಿಂಗ್ ದಿ ಪಾಯಿಂಟ್. ಓಕೆ, ಸೊ ನಾನು ನಾಳೆ ನಾಡಿದ್ದು ಇನ್ನೊಂದು 2 ಕ್ಲಾಸ್ ಆದಮೇಲೆ ಆ ಥರ ಟಾಪಿಕ್ಸ್ನ ಕೊಡ್ತಾ ಹೋಗ್ತೀನಿ. ವಾಟ್ ಯು ನೀಡ್ ಟು ಡೂ, ಯು ಪೀಪಲ್ ನೀಡ್ ಟು ಎಕ್ಸ್ಪ್ಲೈನ್ ಸಚ್ ಟಾಪಿಕ್ಸ್ ಆ್ಯಂಡ್ ಮೇಕ್ ಎ ವಿಡಿಯೋ ಆ್ಯಂಡ್ ಸೆಂಡ್ ದಟ್ ವಿಡಿಯೋ ವಿತ್ ರೆಸ್ಪೆಕ್ಟ್ ಟು ವಾಟ್ಸಪ್ ಗ್ರೂಪ್. ಗಾಟ್ ಇಟ್? ಓಕೆ, ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಡೇ.